ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಕುಂಬಳಕಾಯಿ ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ಯೂಶ್ವಲ್ ನಾನು ಯಾವ ಥರ ಮಾಡ್ತೀನಿ ಅಂತ ಇಲ್ಲಿ ಸಿಂಪಲ್ಲಾಗಿ ಬೇಗ 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 ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಫಸ್ಟ್ ಒಂದು ತವ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿ, ಸಾಸಿವೆ ಹಾಕಿ, ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿ, ಒಂದು 4-5 ಬೆಳ್ಳುಳ್ಳಿನ ಜಜ್ಜಿ ಮಾಡಿರೋದನ್ನು ಹಾಕಿಬಿಟ್ಟು ಎಣ್ಣೆಗೆ ಸ್ವಲ್ಪ ಲೈಟ್ ಗೋಲ್ಡಿಶ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ನಂತರ ನಾನು ಇಲ್ಲಿ ಹಸಿ ಕರಿಬೇವನ್ನ ಹಾಕಿಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಸೊ ಅಷ್ಟರಲ್ಲಿ ಇನ್ನು ಸ್ವಲ್ಪ ಗೋಲ್ಡಿಶ್ ಕಲರ್ ಬಂದಿದೆ ಅಂದಿದ ತಕ್ಷಣ ಸಣ್ಣದಾಗಿ 2 ಸಣ್ಣ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡ್ತಿರ್ಬೋದು. ಸೊ ಆ ಥರ 2ನೇ ಈರುಳ್ಳಿನೂ ಕೂಡ ಹಾಕ್ಕೊಂಡು ಅದನ್ನು ಕೂಡ ನೀಟಾಗಿ ಒಂದು 50% ಅಷ್ಟು ಕುಕ್ ಆಗೋ ಥರ, ಅಂದರೆ ಒಂದು ಸ್ವಲ್ಪ ಗೋಲ್ಡ್ ಕಲರ್ ಬರೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀಟಾಗಿ ಫ್ರೈ ಮಾಡಿಕೊಂಡು ನಾನು ಆಲ್ರೆಡಿ ಕುಂಬಳಕಾಯಿನೆಲ್ಲ ಆಲ್ರೆಡಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೆಲವರು ದೊಡ್ಡದಾಗಿ ಹಾಕ್ತಾರೆ, ಕೆಲವರು ಸಣ್ಣದಾಗಿ ಹಾಕ್ತಾರೆ. ಇದು ಆ್ಯಕ್ಚುಲಿ ಇದು ಮೀಡಿಯಮ್ ಸೈಜ್ಗಿಂತೂ ಕಡಿಮೆ ಅಂತ ಅನಿಸುತ್ತೆ. ಸೊ ಈ ಥರ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಆಲ್ರೆಡಿ ನೋಡ್ತಿರ್ಬೋದು ಯಾವ ರೀತಿ ಈರುಳ್ಳಿ ಎಲೆಯಾಗಿ ಬಿಚ್ಚಿದೆ ಅಂದರೆ ಅದು ಕುಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ನಾನಿಲ್ಲಿ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಿಲ್ಲ, ಒಣಮೆಣ್ಸಿನ್ಕಾಯಿ ಇದೆಯಲ್ಲ, ಸೊ ಅದನ್ನು ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಚಿಲ್ಲಿ ಪೌಡರ್ಗಿಂತ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸೊ ಇಲ್ಲಿ 5-6 ಒಣಮೆಣ್ಸಿನ್ಕಾಯಿನ ಮುರ್ಕೊಂಡು ಹಾಕಿದ್ದೀನಿ ಆನಿಯನ್ಗೆ. ಸೊ ಅದನ್ನೆಲ್ಲ 1-2 ನಿಮಿಷ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟು, ಸೊ ನಾವೇನಿಲ್ಲಿ ಕುಂಬಳಕಾಯಿನ ಸಣ್ಣ ಪೀಸಸ್ ಆಗಿ ಹಚ್ಚಿಟ್ಕೊಂಡಿದ್ವಿ. ಸೊ ಹಚ್ಚಿಟ್ಕೊಂಡಿರೋ ಪೀಸಸ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಎಲ್ಲ ಇತ್ತಲ್ವ, ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿಯಾಗಿ ಆಗುತ್ತೆ ಇದು. ಆ್ಯಕ್ಚುಲಿ ನಿಮ್ಗೆ ಹೇಳಬೇಕು ಅಂದರೆ ಬರೀ ಕುಂಬಳಕಾಯಿ ಹಚ್ಚಿಟ್ಕೊಂಡ್ಬಿಟ್ರೆ ಸಾಕು. ನಾರ್ಮಲಾಗಿ ಈರುಳ್ಳಿ ಎಲ್ಲ ಪ್ರತಿ ಅಡುಗೆಗೂ ನಾವು ಯೂಸ್ ಮಾಡ್ತೀವಿ. ಸೊ ಅದನ್ನು ಹಚ್ಚಿಟ್ಕೊಂಡು ಒಗ್ಗರಣೆ ಹಾಕಿಬಿಟ್ಟು ಏನೇನು ಮಸಾಲ ಬೇಕೋ ಅದನ್ನು ಹಾಕ್ಕೊಳ್ಳೋದಷ್ಟೇ. ಚಪಾತಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ, ನೋಡ್ತಿರ್ಬೋದು. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಬೇಗ ಕುಕ್ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಸಾಲ್ಟ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ನಾನು ಅರಿಶಿನ ಪುಡಿ ಹಾಕೋದ್ರಿಂದ ತುಂಬ ಹೆಲ್ತ್ಗೂ ಕೂಡ ಬೆನಿಫಿಟ್ಸ್ ಇದೆ. ಹಾಗೆ ಒಂದು ಸ್ವಲ್ಪ ಗ್ರೇವಿ ಅನ್ನೋದು ಕೂಡ ಒಂದು ಸ್ವಲ್ಪ ಕಲರ್ಫುಲ್ಲಾಗಿ ಬರುತ್ತೆ. ಸೊ ನಾನು ಇಲ್ಲಿ ಸಾಲ್ಟು ಈಗ ಬೇಗ ಕುಕ್ ಆಗಬೇಕಂದ್ರೂ ಕೂಡ ಸಾಲ್ಟ್ ಯೂಸ್ ಮಾಡ್ತೀನಿ. ಸೊ ಹಾಗೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಮಿಕ್ಸ್ ಮಾಡಿ ಸೈಡಲ್ಲೇ ಅಷ್ಟರೊಳಗಡೆ ಟೀ ಇಟ್ಕೊಂಡ್ಬಿಡೋಣ ಅಂತ ಹೇಳಿ ಟೀನ ಕೂಡ ಇಡ್ತಿದ್ದೀನಿ. ಸೊ ಇದನ್ನು ಆಗಾಗ ಮಿಕ್ಸ್ ಮಾಡ್ಕೊಡ್ತಾಯಿರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಮಿಕ್ಸ್ ಮಾಡ್ಕೊಂಡು ನೋಡ್ತಿರ್ಬೋದು. ಸಾಲ್ಟ್ ಹಾಕಿದ್ಮೇಲೆ ಆಲ್ರೆಡಿ ಕುಂಬಳಕಾಯಿ ಹಾಕಿದ್ದೀವಲ್ಲ, ಸೊ ಅದು ಲೈಟಾಗಿ ಕುಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಹೇಳಿದ್ನಲ್ಲ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಡ್ತಿರ್ಲಿ. ಇನ್ ಕೇಸ್ ನಿಮ್ಮ ತಳ ಹಿಡಿಯಲ್ಲ ಅಂತಂದರೆ ನಾರ್ಮಲ್ ಫ್ಲೇಮಲ್ಲಿ ಕೂಡ ಇಡ್ಬೋದು. ಸೊ ಈಗ ನಾನು ಗ್ರೇವಿ ಟೈಪ್ ಮಾಡ್ತಿರೋದ್ರಿಂದ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಚಪಾತಿಗೆ ನೀವು ಮಾಡ್ಕೊಳ್ತೀವಿ ಅಂತಂದರೆ ನೀರು ಹಾಕೋಷ್ಟೇ ಇಲ್ಲ. ಒಂದು 5-6 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊಂಡು ಆಯಿಲಲ್ಲಿನೇ ನೀವು ಇದನ್ನು ಬೇರೆ ಥರ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ಸಖತ್ತಾಗಿ ಬರುತ್ತೆ ಅದು ಮಾತ್ರ ಚಪಾತಿಗೆ. ನಾನಿಲ್ಲಿ ಗ್ರೇವಿ ಬೇಕು ರೈಸ್ಗೆ ಎಲ್ಲನೂ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ 1-1.25 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು, ಆಮೇಲೆ ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು, ಉಪ್ಪು ಆಲ್ರೆಡಿ ನಾವು ಫಸ್ಟ್ ಹಾಕಿರ್ತೀವಿ. ಅದನ್ನು ನೋಡ್ಕೊಂಡು ಇನ್ನೆಷ್ಟು ಹಾಕ್ಬೋದು ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ಇದನ್ನು ಒಂದು 5-6 ನಿಮಿಷದವರೆಗೂ ಕ್ಲೋಸ್ ಮಾಡಿ ಬಿಟ್ಬಿಡಿ. ಸೊ ನೋಡಿ ಈ ಥರ ಕುಕ್ ಆಗುತ್ತೆ. ಹಂಗೆ ಕ್ಲೋಸ್ ಮಾಡಿಬಿಟ್ಟಾಗ ಆಲ್ಮೋಸ್ಟ್ ನಿಯರ್ ಕುಕ್ ಆಗ್ತಾ ಬಂದಿದೆ. ಇನ್ನೊಂದು 2-3 ನಿಮಿಷ ಕುಕ್ ಆದರೆ ಕುಂಬಳಕಾಯಿ ಗ್ರೇವಿ ರೆಡಿ ಆಯಿತು ಅಂತಲೇ ಅರ್ಥ. ಸೊ ನೋಡಿ ಹೆಂಗೆ ಆಯಿಲೆಲ್ಲ ಮೇಲೆ ತೇಲ್ತಾ ಇದೆ ಅಂತ ಹೇಳಿಬಿಟ್ಟು. ಟೇಸ್ಟ್ ಮಾತ್ರ ಹೇಳ್ತಿದ್ದೀನಿ, ನೆಕ್ಸ್ಟ್ ಲೆವೆಲ್. ಆಮೇಲೆ ತುಂಬ ಬೇಗ ಕುಕ್ ಆಗುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನೀವು ಅಂದ್ಕೊಳ್ಬೋದು ಕುಂಬಳಕಾಯಿ ಕೊಯ್ಯೋದು ಕಷ್ಟ, ಬೇಯಿಸೋದು ಕಷ್ಟ, ಲೇಟ್ ಆಗುತ್ತೆ ಅಂತ. ಆ್ಯಕ್ಚುಲಿ ಕುಂಬಳಕಾಯಿ ಪೀಸ್ ಮಾಡೋದು ಕೂಡ ಈಸಿಯಾಗಿ ಆಗುತ್ತೆ, ಬೇಗ ಆಗುತ್ತೆ, ಮತ್ತು ಕುಕ್ಕು ಕೂಡ ಬೇಗ ಆಗುತ್ತೆ. ನಾರ್ಮಲಾಗಿ ನೀವು ಬೇಗ ಟ್ರೈ ಮಾಡ್ಕೊಳ್ಬೋದು. ಟಿಫನ್ಗೆ, ಚಪಾತಿಗೆ ಎಲ್ಲನೂ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಸೊ ಈ ಥರ ನಾನು ತಳ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಆಲ್ಮೋಸ್ಟ್ ಕುಕ್ ಆಗಿದೆ. ಸೊ ಈಗ ಇದಕ್ಕೆ ಒಂದು ಸ್ವಲ್ಪ ಹಚ್ಚಿರೋ
ಧನಿಯಾ ಏನು ಇದಿತ್ತು ಸೊಪ್ಪಿತ್ತು ಅದನ್ನು ಕೂಡ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ. ಫ್ಲೇವರ್ ಮತ್ತು ಡೆಕೋರೇಷನ್ಗೆ ಅಂತಲೇ ಅಂದ್ಕೊಳ್ಳಿ. ಸೊ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ. ಸೊ ಇದನ್ನು ಚಪಾತಿಗೆ ಹಾಕ್ಕೊಂಡು ತಿನ್ಬೋದು, ಅಥವಾ ನೀವು ರೈಸ್ಗೆ ಹಾಕ್ಕೊಂಡು ತಿನ್ಬೋದು. ಮುದ್ದೆಗೆ ಒಂದು ಸ್ವಲ್ಪ ಗ್ರೇವಿ ಇದ್ದರೆ ಮುದ್ದೆ ತಿನ್ಬೋದು, ಇಲ್ಲಾಂದರೆ ಚಪಾತಿಗೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೊ ಹಾಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನನ್ನ ಮಗನಿಗೆ ಏನೋ ಸುಭಾಷ್ ಚಂದ್ರ ಬೋಸ್ ಕಾಸ್ಟ್ಯೂಮ್ ಹೇಳಿದರು ಸ್ಕೂಲಿಂದ. ಸೊ ಆ್ಯಕ್ಚುಲಿ ನಾನು ಟಿಕ್ ಹಾಕಿ ಕಳಿಸಿರ್ಲಿಲ್ಲ, ಯಾಕಂದ್ರೆ ನನಗೆ ಮಗು ಇರೋದ್ರಿಂದ, ಮನೆ ಕೆಲಸ ನಡೀತಿರೋದ್ರಿಂದ ಇದೆಲ್ಲ ರಿಸ್ಕ್ ತೊಗೊಳಕ್ಕಾಗಲ್ಲ, ನೆಕ್ಸ್ಟ್ ಇಯರ್ ಹಾಕಿ ಕಳ್ಸೋಣ ಅಂತ ಬಿಟ್ಟಿದ್ದೆ. ನಾನು ಅದನ್ನು ಟಿಕ್ ಹಾಕಿ ಕೂಡ ಕಳಿಸಿರಲಿಲ್ಲ. ಬಟ್ ನನ್ನ ಮಗ ಒಂದು ಸೆಕೆಂಡ್ ಕೂಡ ಇರಲಿಲ್ಲ, ನಾನು ಹಾಕ್ಕೊಂಡು ಹೋಗಲೇಬೇಕು, ಕ್ಲಾಸಲ್ಲಿ ಎಲ್ಲರೂ ಹಾಕ್ಕೊಂಡು ಬರ್ತಾರೆ, ಮೇಡಮ್ ಹೊಡಿತಾರೆ, ಪ್ರಿನ್ಸಿಪಲ್ ಕೋಲಲ್ಲಿ ಹೊಡಿತಾರೆ ಅಂತ ಏನೇನೋ ಹೇಳಿ ನಾನು ಆದರೂ ಬೇಡ ಅಂತ ಹೇಳಿದೆ. ನನ್ನ ಟೀಚರ್ಗೆ ಕೂಡ ಫೋನ್ ಮಾಡಿ ಹೇಳಿದೆ, ಮ್ಯಾಮ್ ನಾವು ಟಿಕ್ ಹಾಕಿ ಕಳಿಸಿಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲ, ಮಗು ಇದೆ, ಅವನ್ನ ನೋಡ್ಕೊಂಡು ಇದೆಲ್ಲ ಮಾಡೋದಕ್ಕಾಗೋದಿಲ್ಲ ಸೊ ಅಂತ ಹೇಳಿದೆ. ಮ್ಯಾಮ್ ನೋ ಪ್ರಾಬ್ಲಮ್ ಮ್ಯಾಮ್, ಇಫ್ ಯು ಇಂಟ್ರೆಸ್ಟೆಡ್ ಇದ್ದರೆ ಮಾತ್ರ ನೀವು ಕಳಿಸ್ಕೊಡಿ, ಇಲ್ಲಾಂದರೆ ನಾರ್ಮಲ್ ಯೂನಿಫಾರ್ಮ್ಗೆ ಕಳಿಸ್ಕೊಡಿ ಮ್ಯಾಮ್ ಅಂತ ಹೇಳಿದ್ರು. ಬಟ್ ಇವನು ಬಿಡಲೇ ಇಲ್ಲ, ಟ್ಯೂಷನ್ಗಂತ ಹೋಗ್ಬಿಟ್ಟು ಡ್ರೆಸ್ನ ಶಾಪಿಂಗ್ ಮಾಡಿಕೊಂಡು, ಫ್ಲಾಗ್ನ ಶಾಪಿಂಗ್ ಮಾಡಿಕೊಂಡು ಎಲ್ಲ ಬಂದಿದ್ದಾನೆ. ಸೊ ಅದರಲ್ಲೂ ಬೆಳಗ್ಗೆ 7 ಗಂಟೆಗೆ ಹೋಗಬೇಕಿತ್ತು ಇಂಡಿಪೆಂಡೆನ್ಸ್ ಡೇಗೆ. ನಾರ್ಮಲ್ ಸ್ಕೂಲ್ ಟೈಮಿಂಗ್ಸ್ ನನಗೆ 8 ಗಂಟೆಗೆ, 8 ಗಂಟೆಗೆ ಎಬ್ಬರ್ಸೋಕ್ಕೆ ನಮ್ಗೆ ನರಕ ತೋರಿಸ್ತಾನೆ ಅಂತಲೇ ಹೇಳ್ಬೋದು. 2 ವರ್ಷದಿಂದ ಎತ್ಕೊಂಡು ಬರೋದು, ವಾಶ್ರೂಮಲ್ಲಿ ಕೂಳ್ಸೋದು ಇದ್ದೇ ಆಗೋಗಿತ್ತು. ಬಟ್ ಇಂಡಿಪೆಂಡೆನ್ಸ್ ಡೇ ದಿನ ಮಾತ್ರ 7 ಗಂಟೆಗಿದ್ರು ಅವನೇ ಎದ್ದು ಬಂದು ಸ್ನಾನದ ಮನೆಗೆ ಹೋಗ್ಬಿಟ್ಟಿದ್ದ. ಈ ಥರ ಡ್ರಾಮಾ ಮಾಡ್ತಾನೆ ಅವನು. ನಾರ್ಮಲ್ ಡೇಸಲ್ಲಿ ಯಾಕೋ ಎದ್ದೇಳಲ್ಲ ಅಂತಂದರೆ ಅದಕ್ಕೆ ಮಾತೇ ಇಲ್ಲ ಅವನ ಹತ್ರ. ಸೊ ಆ್ಯಕ್ಚುಲಿ ಈ ಗನ್ ಹಿಡೋದು ನಂಗೆ ತಲೆನೇ ಕೆಟ್ಟೋಯ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಹೆಂಗೆ ಹಾಕೋದು, ಯಾವ ಥರ ಹಾಕೋದು ಅಂತಲೇ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಹೊಡೆದ್ರೆ ಆಲ್ರೆಡಿ ಹಾಕಿರೋದನ್ನು ವೀಡಿಯೋ ಮಾಡಿ ಹಾಕಿದ್ದಾರೆ, ಬಟ್ ಅದನ್ನು ಹೆಂಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ಸೊ ಹಾಗೋ ಹಿಂಗೋ ಟ್ರೈ ಮಾಡಿ ಒಂದು ಸ್ವಲ್ಪ ಸರ್ಕಸ್ನ ಮಾಡಿ ಹೆಂಗೆಂಗೋ ಹಾಕಿ, ಫಸ್ಟ್ ಹೆಂಗೆಲ್ಲ ಹಾಕಿ ಹೆಂಗೆಲ್ಲ ತೆಗೆದು ಹೆಂಗೆಲ್ಲೋ ಹಾಕಿದ್ದೀನಿ. ಸೊ ಲಾಸ್ಟಲ್ಲಿ ಯಾವ ಥರ ಅದು ಯಾವ ಪೊಸಿಷನಲ್ಲಿ ಬರುತ್ತೆ, ಹೆಂಗೆ ಬರುತ್ತೆ ಅಂತ ನೋಡಿಕೊಂಡು ಸೊ ಆಗ ನಿಧಾನಾಗಿ ಒಂದು ಸ್ವಲ್ಪ ಥಿಂಕ್ ಮಾಡಿ ಆಮೇಲೆ ಹಾಕಿದೆ, ಚೆನ್ನಾಗಿ ಬಂತು. ಸೊ ಅಷ್ಟರೊಳಗಡೆ ಇಂಟೀರಿಯರ್ ಕೂಡ ಬಂದಿದ್ರು, ಹೋಗಬೇಕಿತ್ತು, ಏನು ಕೆಲಸ ಆಗ್ತಿದೆ, ಒಂದು ಸ್ವಲ್ಪ ಥಿಂಗ್ಸ್ ಬಂದಿದ್ದೀರ ಅದನ್ನೆಲ್ಲ ಜೋಡಿಸ್ತಿದ್ದಾರೆ, ಆ ತಲೆಯಲ್ಲಿ ಅದೇ ಇತ್ತು. ಇವನ್ನ ಫಸ್ಟು ಸ್ಕೂಲಿಗೆ ಬಿಟ್ಟು ಅಲ್ಲಿ ಹೋಗಬೇಕು ಅನ್ನೋದೇ ಮೈಂಡಲ್ಲಿತ್ತು. ಸೊ ಜಾಸ್ತಿ ವೀಡಿಯೋ ಕೂಡ ಮಾಡೋಕ್ಕೆ ಆಗ್ತಿಲ್ಲ, ಮಾಡಬೇಕು ಅಂತ ಎಷ್ಟೇ ಪ್ರೆಜರ್ ತೊಗೊಂಡ್ರು ಕೂಡ ಮಾಡೋಕ್ಕಾಗ್ತಿಲ್ಲ. ಇದು ಮನೆ ಕೆಲಸದಲ್ಲೇ ಪ್ರೆಜರ್ ಜಾಸ್ತಿ ಆಗಿಬಿಟ್ಟಿದೆ. ಅದು ತೊಗೊಂಬ ಇದು ತೊಗೊಂಬ, ಇವ್ರು ಬಂದಿಲ್ಲ ಅವ್ರು ಬಂದಿಲ್ಲ, ಅವ್ರಿಗೆ ಫೋನ್ ಮಾಡು ಇವ್ರಿಗೆ ಫೋನ್ ಮಾಡು ಅಂತ. ಸೊ ಅದೇ ಇನ್ನು ತುಂಬ 10 ದಿನ ಇದೆ, 10 ದಿನದಲ್ಲಿ ಇವ್ರು ಇಂಟೀರಿಯರ್ ಮಾಡಿಕೊಡ್ತಾರ, ಎಲ್ಲನೂ ಐಟಮ್ಸ್ ಬಂದಿದೆಯಾ ಫ್ಯಾಕ್ಟ್ರಿಯಿಂದ, ಅವ್ರು ನೋಡಿದ್ರೆ ಎಲ್ಲ ಕಳಿಸ್ಕೊಟ್ಟಿದ್ದೀವಿ ಅಂತಾರೆ, ಇಲ್ಲಿ ಚೆಕ್ ಮಾಡಿದ್ರೆ ಒಂದಂದರೆ ಒಂದಿಲ್ಲ. ತುಂಬ ಕನ್ಫ್ಯೂಷನ್ಸ್ ಆಗಿಬಿಟ್ಟಿದೆ. ಬಟ್ ಇವರು ಫಿಟ್ಟಿಂಗ್ ಮಾಡೋರು ಕೂಡ, ಮ್ಯಾಮ್ ನಾವು ಒಂದೊಂದೇ ಫಿಟ್ಟಿಂಗ್ ಮಾಡಿಕೊಂಡು ನಮ್ಮ ಐಟಮ್ ಸಿಗಿದಾಗ ಫಿಟ್ಟಿಂಗ್ ಮಾಡ್ತಿದ್ದೀವಿ, ಹೇಳ್ತೀವಿ ಮ್ಯಾಮ್ ನಿಮಗೆ ಅಂತ ಹೇಳ್ತಾರೆ. ಸೊ ಯಾರು ಕೂಡ ಯಾವ ರೀತಿಯಲ್ಲೂ ಕೂಡ ಕ್ಲಾರಿಟಿ ಕೊಡ್ತಿಲ್ಲ. ಸೊ ನೋಡಬೇಕು ಗೈಸ್. ಸೊ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಆಲ್ರೆಡಿ ನೆನ್ನೆ ಬಂದು ಎಲ್ಲ ಸಗ್ರಿಗೇಟ್ ಮಾಡ್ಕೊಂಡಿದ್ದಾರೆ, ಏನೇನು ಐಟಮ್ ಬಂದಿದೆ ಕಿಚನ್ದಾಗಿರ್ಬೋದು ಮತ್ತು ರೂಮ್ದು ಯಾವುದು ಅಂತೆಲ್ಲ ಹೇಳಿ ಸಗ್ರಿಗೇಟ್ ಮಾಡ್ಕೊಂಡಿದ್ದಾರೆ. ಸೊ ಈಗ ನಾನು ಇವನ್ನ ಸ್ಕೂಲಿಗೆ ಬಿಟ್ಟು ಟಿಫನ್ ಮಾಡಿ ಒಂದು ಸ್ವಲ್ಪ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಹೊಸ ಮನೆ ಹತ್ರ ಹೋಗೋಷ್ಟರೊಳಗಡೆ ಏನು ಸ್ಟಾರ್ಟ್ ಮಾಡಿದಾರಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸ್ಟಾರ್ಟ್ ಮಾಡಿಲ್ಲ ಅಂದರೆ ನೆಕ್ಸ್ಟು ಕಂಪ್ನಿಗೆ ಫೋನ್ ಮಾಡಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೈಯೋದು, ಇದೇ ಕೆಲಸ ಆಗಿಬಿಟ್ಟಿದೆ ಗೈಸ್. ನಂಗೆ ತಲೆನೋವು ಬಂದುಬಿಟ್ಟಿದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ನಿಮಗೆ ಆಲ್ರೆಡಿ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ಫಸ್ಟ್ ಎಷ್ಟು ನಾನು ಎಕ್ಸೈಟ್ಮೆಂಟಲ್ಲಿದ್ದೆ ಅಂದರೆ ಗೃಹ ಪ್ರವೇಶ ಅದು ಇದು ಅಂತ ಎಲ್ಲ ಒಂದು ಕಡೆಯಿಂದ ಹಾಳು ಮಾಡಿಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಒಂಥರ ನರ್ವಸ್ ಫೀಲ್ ಆಗ್ತಿದೆ ನನಗೆ ಇವಾಗ. ಗೃಹ ಪ್ರವೇಶ ಅಂದರೆ ಆ ಥರ ಸ್ಥಿತಿಯಲ್ಲಿ ತಂದುಬಿಟ್ಟಿದ್ದಾರೆ. ಸೊ ಹಾಗೆ ಒಂದು ನಂಗೆ ವೀಡಿಯೋಸ್ ಮಾಡೋದಕ್ಕೆ ಎಲ್ಲನೂ ಕೂಡ ಏನೋ ಒಂದು ಗ್ರ್ಯಾಜುಯೇಟ್ ಬೇಕಿತ್ತು. ಅದನ್ನು ಏನು ಯಾವ ಥರ ತೊಗೊಳ್ಳೋದು ಏನು ತೊಗೊಳ್ಳೋದು ಅಂತಂದಾಗ ಒಂದಷ್ಟು ನನಗೆ ಇವೆಲ್ಲ ಫೀಡ್ಬ್ಯಾಕ್ಸ್ ಎಲ್ಲ ನೋಡಿದೆ, ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದೆ, ಇದು ಚೆನ್ನಾಗಿದೆ ಗ್ರ್ಯಾಜುಯೇಟ್ ಅಂತಂದರು. ಅದಕ್ಕೆ ನಾನು ಇದನ್ನು ತೊಗೊಳ್ಳೋಣ ಅಂತ ಹೇಳಿ ಆರ್ಡರ್ ಮಾಡಿದೆ. ಆ್ಯಕ್ಚುಲಿ ಹಿಂದಿನ ದಿನ ಆರ್ಡರ್ ಮಾಡಿದ್ದು, ನೆಕ್ಸ್ಟ್ ಡೇನೇ ನನಗೆ ಆರ್ಡರ್ ಬಂದಿದ್ದು. ಆರ್ಡರ್ ಏನು ಡೆಲಿವರಿ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡೋಣ ಅಂತ ನೋಡ್ತಿದ್ರೆ ನನಗಿಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಅವರೇ ಇದ್ದಾರೆ ನೋಡಿ. ನಾನು ಅಟ್ಲೀಸ್ಟ್ ನಾನು ಓಪನ್ ಮಾಡೋಕ್ಕೂ ಬಿಡ್ತಿಲ್ಲ, ನನಗೆ ಎಲ್ಲಿ ಕೆಳಗಡೆ ಇನ್ನೂ ಹೊಸದು ಓಪನ್ ಕೂಡ ಮಾಡಿಲ್ಲ, ಕೆಳಗಡೆ ಕುಗ್ಬಿಡ್ತಾರೆ ಅನ್ನೋ ಭಯ. ಬಟ್ ಸ್ಟಿಲ್ ನನಗೆ ಅವ್ರು ಕೊಡ್ತಾನೇ ಇಲ್ಲ. ಸೊ ನಾನು ಇಷ್ಟೊತ್ತಾದರೂ ಕೂಡ ಆ್ಯಕ್ಚುಲಿ ಹೊಸ ಮನೆ ಹತ್ರ ಹೋಗೇ ಇರಲಿಲ್ಲ. ಇವನು ಮುಗಿಸ್ಕೊಂಡು ಇಂಡಿಪೆಂಡೆನ್ಸ್ ಮುಗಿಸ್ಕೊಂಡೇ ಬಂದುಬಿಟ್ಟಿದ್ದಾನೆ. ಸೊ ಸರಿ ಅಂತ ಹೇಳಿ ನನಗೆ ಯೂಸ್ ಆಗುತ್ತೆ, ಬಿಕಾಸ್ ಗೃಹ ಪ್ರವೇಶ ಟೈಮಲ್ಲೆಲ್ಲ ನಾನು ವೀಡಿಯೋಸ್ ತೆಗಿಬೇಕಾಗತ್ತೆ. ಸೊ ಆಗ ನಾನು ಯಾರ ಕೈಲಿ ಕೊಟ್ಟು ಎಲ್ಲರೂ ಬ್ಯುಸಿ
ಹೇಳ್ತಾರೆ. ಸೊ ಅದಕ್ಕೆ ಇದು ಫೇಸ್ ಟ್ರ್ಯಾಕಿಂಗ್ ಅಂತೆ. ಇದು ಏನು ಫೇಸ್ನ ಒಂದ್ಸಲ ರೆಕಗ್ನೈಸ್ ಮಾಡಿದ್ರೆ ಅವ್ರು ಯಾವ ಕಡೆ ಮೂವ್ಮೆಂಟ್ ಕೊಡ್ತಾರೆ ಸೊ ಆ ಕಡೆ ರೊಟೇಟ್ ಆಗ್ತಿರುತ್ತೆ ಅಂತೆಲ್ಲ ವೀಡಿಯೋಸಲ್ಲಿ ನೋಡಿದೆ. ಸೊ ಸರಿ ನನಗೆ ಇದು ಯೂಸ್ ಆಗುತ್ತೆ. ಮತ್ತು ಹೊಸ ಮನೆಗೆ ಹೋದ್ಮೇಲೆ ಕೂಡ ನನಗೆ ವೀಡಿಯೋಸ್ ಮಾಡ್ಕೊಡೋಕ್ಕೆ ಯಾರು ನನಗೆ ಕಿಚನಲ್ಲಿ ಏನಾದರೂ ಅಡುಗೆದು ವೀಡಿಯೋ ಹಾಕಬೇಕಾದ್ರೂ ನಾನೇ ಒಂದು ಕೈಯಲ್ಲಿ ಇಟ್ಕೊಳ್ಬೇಕು, ಒಂದು ಕೈಯಲ್ಲಿ ಅಡುಗೆ ಮಾಡಬೇಕು. ಅದು ತುಂಬ ಕಷ್ಟ ಆಗ್ತಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ ಅದಕ್ಕೆ ಇರಲಿ ಅಂತ ಹೇಳಿ ನನ್ನ ಬಜೆಟಲ್ಲೇ ಇತ್ತು. ನಾನು ಜಾಸ್ತಿ ಆದರೆ ನಾನು ಇನ್ವೆಸ್ಟ್ ಮಾಡೋದಕ್ಕೆ ಹೋಗ್ತಿಲ್ಲ. ಸರಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಕೊಡ್ತೀನಿ ಗೈಸ್. ನನಗೆ ಅಷ್ಟು ಕ್ಲಾರಿಟಿ ಇಲ್ಲವಲ್ಲ, ಸೊ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಸರಿ ಅಂತ ಹೇಳಿ ಸಾಯಂಕಾಲ ಬಂದರೆ ನೋಡಿ ಇಷ್ಟು ಥಿಂಗ್ಸ್ ಕಳಿಸ್ಕೊಟ್ಟಿದ್ದಾರೆ. ಬಟ್ ಇನ್ನೂ ಥಿಂಗ್ಸ್ ಇದೆ. ಎಲ್ಲ ಅವ್ರಿಗೆ ಏನು ಕನ್ಫರ್ಮ್ ಆಗಿದೆ ಅಂತ, ಯಾವ ರೂಮ್ದು ಏನು ಅಂತ ಅವ್ರು ಕನ್ಫರ್ಮ್ ಆಗಿರೋದೆಲ್ಲ ರೂಮಲ್ಲಿ ಇಟ್ಬಿಟ್ಟಿದ್ದಾರೆ. ಕಿಚನ್ದು ಇನ್ನೂ ಸೆಟ್ ಮಾಡ್ತಾನೆ ಇದ್ದಾರೆ. ಅವ್ರು ಕಿಚನ್ ಸೆಟ್ ಮಾಡಿದ್ಮೇಲೆ ನಾವು ಕ್ವಾರ್ಟ್ಸು ಟೈಲ್ಸ್ ಎಲ್ಲ ಹಾಕ್ಸ್ಬೇಕು. ತುಂಬ ಕೆಲಸ ಇದೆ ಗೈಸ್. ಇನ್ನೂ ಎಲ್ಲಿವರೆಗೂ ಮಾಡ್ತಾರೆ, ಏನು ಮಾಡ್ತಾರೆ ಅಂತ ಹಿಂಗೆ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ. ತಲೆ ನೋವ್ತಿದೆ. ಸೊ ಓಕೆ, ನೋಡೋಣ ಗೈಸ್ ಏನು ಮಾಡ್ತಾರೆ. ಸೊ ಎಷ್ಟು ಕೆಲಸ ನಮ್ಮದು ಆ್ಯಕ್ಚುಲಿ ನಾವು ಫಸ್ಟ್ ನಮ್ಮ ಕಿಚನ್ಗೆ ಬಿಟ್ಕೊಟ್ರೆ ನಮ್ಮ ಕಿಚನ್ ತುಂಬ ಕೆಲಸ ಇದೆ. ಸೊ ಅದು ಮುಗಿಸ್ಕೊತೀವಿ ಅಂತ ಹೇಳಿದ್ವಿ. ಸೊ ಅವರು ಸಂಡೇ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಗೈಸ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.